Hi guys, welcome back Sneha Vlogs YouTube channel. So ನಾನು ಇವತ್ತು ನಿಮಗೆಲ್ಲ ಸ್ಕಿನ್ ಆ್ಯಂಡ್ ಹೇರ್ ಕೇರ್ ಬಗ್ಗೆ ರೂಟೀನ್ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಮೊದಲು ಸ್ಕಿನ್ ಕೇರ್ ಹೇಗೆ ಮಾಡ್ತಿದ್ದೆ, ಹೇರ್ ಕೇರು ಆ್ಯಂಡ್ ಇದೆಲ್ಲ ನ್ಯಾಚುರಲ್ ಮನೇಲಿ ಸಿಗೋ ಐಟಮ್ಸಿಂದನೇ ಹೇಗೆ ಸ್ಕಿನ್ ಕೇರ್ ಮಾಡೋದು ಆ್ಯಂಡ್ ಹೇರ್ ಕೇರ್ ಮಾಡೋದು ಹೇಗೆ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ಫಸ್ಟು ಸ್ಕಿನ್ ಕೇರ್ ಬಗ್ಗೆ ಹೇಳ್ಕೊಡ್ತೀನಿ. ಇದಾದಮೇಲೆ ಹೇರ್ ಕೇರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸ್ಕಿನ್ ಕೇರ್ಗೆ ಯಾವ ಫೇಸ್ ಮಾಸ್ಕ್ ಅಪ್ಲೈ ಮಾಡಬೇಕು ಅಂದರೆ, ನಾನು ಎವ್ರಿ 2 ಡೇಸ್ಗೆ ಒಂದ್ಸಲ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಟೊಮ್ಯಾಟೊ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಒಂದು 5 ಮಿನಿಟ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ 2 ಡೇಸ್ಗೆ ಒಂದ್ಸಲ. ಸೊ ಇಷ್ಟೊಂದೆಲ್ಲ ಇಟ್ಬಿಟ್ಟು ಬರೀ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಟೊಮ್ಯಾಟೊ ಅಂತ ಹೇಳ್ತಿದ್ದೀನಿ ಅಂದ್ಕೊಂಡ್ರೆ. ಅದಾದಮೇಲೆ ಮಾಮೂಲಿ ಸ್ಕಿನ್ ಕೇರ್ಗೆ ಮಾಯಿಶ್ಚರೈಸರ್, ಸಿರಮ್, ಸನ್ಸ್ಕ್ರೀನ್, ಟೋನರ್ ಎಲ್ಲ ಯೂಸ್ ಮಾಡ್ತೀನಿ. ಇದನ್ನೆಲ್ಲ ಎಲ್ಲ ಬಡ್ಜೆಟಲ್ಲೇ ಸಿಗೋವಂಥ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡೋದು, ಅದ್ರ ಬಗ್ಗೆ ಹೇಳ್ತೀನಿ. ಸ್ಕಿನ್ ಕೇರ್ ಹೇಳ್ಕೊಟ್ಟಾದಮೇಲೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಸಿರಮ್ ಅದನ್ನೆಲ್ಲ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಫೇಸ್ ಮಾಸ್ಕಿಗೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂದರೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೇನುತುಪ್ಪ, ಅರಿಶಿನ ಕೊನೆ, ಇದನ್ನ ಪುಡಿ ಮಾಡ್ಕೋತೀನಿ. ದೆನ್ ಜಾಕಾಯಿ ಅಂತ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ರೋಸ್ ವಾಟರ್, ಟೊಮ್ಯಾಟೊ, ಹಾಗೆ ಮೊಸರು ಮತ್ತು ಹಾಲನ್ನು ಯೂಸ್ ಮಾಡ್ತೀನಿ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ಫೇಸ್ ಮಾಸ್ಕ್ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಹೇಗೆ ಅಂತ ಹೇಳ್ತೀನಿ. ಇದು ಅರಿಶಿನ ಕೊನೆ ಬರುತ್ತಲ್ಲ, ಅದನ್ನು ತೊಗೊಳ್ಳಿ. ಅದನ್ನು ಪುಡಿ ಮಾಡಿ ಅರಿಶಿನ ಪುಡಿ ಮಾಡಿಟ್ಕೊಳ್ಳಿ, ಆಯಿತಾ, ಬೆಸ್ಟು. ಆ್ಯಂಡ್ ಜಾಕಾಯಿ ಅಂತ ಸಿಗುತ್ತೆ. ಸೊ ಇದನ್ನು ಹಾಲಲ್ಲಿ ಹಾಕ್ಬಿಟ್ಟು ತೆಗೆದು ಫೇಸ್ಗೆ ಅಪ್ಲೈ ಮಾಡಬೇಕು. ಇದನ್ನು ಅಷ್ಟೇ 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಎಲ್ಲಾದರೂ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್ ಇತ್ತು ಅಂದರೆ ಹೋಗುತ್ತೆ. ನಮಗೆ ಅಪ್ಲೈ ಮಾಡಿದ ಕೂಡಲೇ ರಿಸಲ್ಟ್ ಸಿಗಲ್ಲ, ಬಟ್ ಖಂಡಿತ ಅಪ್ಲೈ ಮಾಡ್ತಾ ಇದ್ದರೆ ಸಿಗುತ್ತೆ. ಜಾಕಾಯಿ ಅಂತ ಸಿಗುತ್ತೆ. ಆ್ಯಂಡ್ ಅರಿಶಿನ ಕೊನೆನೂ ಅಷ್ಟೇ ಪುಡಿ ಮಾಡಿಟ್ಕೊಳ್ಳಿ. ಇದನ್ನು ಹಾಲಲ್ಲಿ ಹಾಕಿ ಹಿಂಗೆ ತೆಗೆದ್ಬಿಟ್ಟು ಅದನ್ನು ಅಪ್ಲೈ ಮಾಡಬೇಕು ಸ್ಕಿನ್ಗೆ. ಸೊ ನಾನು ಯೂಸ್ ಮಾಡೋದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು. ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೋತೀನಿ. ಅದಾದಮೇಲೆ ಆಗಲೇ ಹೇಳಿದೆ, ಅರಿಶಿನ ಪುಡಿ ಮಾಡಿ ಅರಿಶಿನ ಪುಡಿ ಹಾಕೋತೀನಿ. ಆ್ಯಂಡ್ ಮೊಸರು, ಅದಾದಮೇಲೆ ಸ್ವಲ್ಪ ಹಾಲು, ದೆನ್ ಟೊಮ್ಯಾಟೊನ ಇದನ್ನ ಅಡುಗೆಗೆ ಯೂಸ್ ಮಾಡ್ಕೋದ್ರಲ್ಲ, ಅವಾಗ ಸ್ವಲ್ಪ ರಸ ಬರುತ್ತಲ್ವ, ಅದು ರಸನ ಇದರಲ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ 5 ಮಿನಿಟ್ಸ್. ಎಷ್ಟು ವಟ 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 ಅಂತೀರಾ? ಇದನ್ನ 5 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಬೇಕು. ಸೊ ಇದು 2 ಡೇಸ್ಗೆ ಒಂದ್ಸಲ ಅಪ್ಲೈ ಮಾಡಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮೊಸರು, ಹಾಲು, ಟೊಮ್ಯಾಟೊ, ಅರಿಶಿನದ ಪುಡಿ ಎಲ್ಲರ ಮನೇಲೂ ಇರುತ್ತೆ. ಸೊ ಇದನ್ನು 2 ದಿನಕ್ಕೆ ಒಂದ್ಸಲ ಸ್ಕಿನ್ಗೆ ಯೂಸ್ ಮಾಡಿ. ನಿಮಗೆ ಸ್ಕಿನ್ನಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪಕ್ಕ. ಇದು ಅಮ್ಮ ಹೇಳ್ಕೊಟ್ಟಿದ್ದು, ನಾನು ಚಿಕ್ಕವಳಿದ್ದಾಗಿಂದನೂ ಮಾಡ್ತಿದ್ದೆ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ಇದರಿಂದಾನೇ ನನಗೆ ಫೇಸಲ್ಲಿ ಯಾವುದೇ ಪಿಂಪಲ್ ಮಾರ್ಕ್ಸ್ ಆಗಲಿ ಅಥವಾ ಏನೋ ಅದ್ರ ಕಲೆಗಳಾಗಲಿ ಏನೂ ಇಲ್ಲ. ಸೊ ಇದನ್ನು ಯೂಸ್ ಮಾಡಿ ಹೇಳ್ತಿರೋದು. ಆ್ಯಂಡ್ ಇದೆಲ್ಲ ನ್ಯಾಚುರಲ್, ಇದೆಲ್ಲ ಮನೇಲೇ ಸಿಗುತ್ತೆ. ಇದು 2 ಡೇಸ್ಗೆ ಒಂದ್ಸಲ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ತಿದ್ದೀನಿ. ಆಗಲೇ ಹೇಳಿದಾಗೆ ಜಾಕಾಯಿ ಅದು ಕೂಡ ಒಳ್ಳೆಯದು. ಆ್ಯಂಡ್ ಅಲೋವೆರಾ, ಯಾರ್ಯಾರಿಗೆ ನ್ಯಾಚುರಲಾಗಿ ಮನೇಲೆ ಬೆಳೆದಿರೋ ಥರದ್ದು ಅಲೋವೆರಾ, ಲೋಲ್ಡ್ ಸಾರಮಟ್ಟೆ ಅಂತ ಕರೀತಾರಲ್ಲ, ಅದು ಸಿಕ್ತು ಅಂದರೆ ಅದನ್ನು ಅಷ್ಟೇ ಫೇಸ್ಗೆ ಮಸಾಜ್ ಮಾಡಿ 2 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಯಾವುದೇ ಫೇಸ್ ವಾಶ್ ಅವಶ್ಯಕತೆ ಕೂಡ ಇರೋದಿಲ್ಲ. ಅದರಿಂದನೇ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನನಗೆ ಗೊತ್ತಿರೋದು ಇಷ್ಟೇ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಿದ್ದೀನಿ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿ ಆದಮೇಲೆ ಸ್ಕಿನ್ ಕ್ಲೀನಾಗಿ ವಾಶ್ ಆದಮೇಲೆ ಸಿರಮ್ಮು ನಾನು ನೈಟು ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿರಮ್ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ವಿಟಮಿನ್ ಸಿದು ಫೇಸ್ ಗ್ಲೋಯಿಂಗ್ ಸಿರಮ್ನ ಯೂಸ್ ಮಾಡ್ತೀನಿ. ಸೊ ಮಾಯಿಶ್ಚರೈಸರ್ ಕಂಪಲ್ಸರಿ ಈವ್ನಿಂಗ್ ಆ್ಯಂಡ್ ನೈಟ್
ಎಮೋಲಿನ್ ಮಾಯಿಶ್ಚರೈಸರ್ ಇರಲೇಬೇಕು. ದೆನ್ ಅದಾದಮೇಲೆ ಸನ್ಸ್ಕ್ರೀನ್. ಸೊ ಮೊದಲು ಡರ್ಮಾ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಸೊ ಅದಾದಮೇಲೆ ಬೇರೆ ಚೇಂಜ್ ಮಾಡಿ ಯೂಸ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಡಾಟ್ ಆ್ಯಂಡ್ ಕೀ ಅವ್ರದ್ದು ವಿಟಮಿನ್ C+E ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ನ ಆರ್ಡರ್ ಮಾಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಟೆಕ್ಸ್ಚರ್ ಇದೆಲ್ಲ ಸಖತ್ತಾಗಿದೆ. ಆ್ಯಂಡ್ ನನ್ನ ಸ್ಕಿನ್ ಬ್ರೈಟ್ ಕೂಡ ಆಗಕ್ಕೆ ಶುರು ಮಾಡಿದೆ ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ಮೇಲೆ. ಎಲ್ಲ ಬಿಸಿಲಿಗೆ ಹೋದರೂ ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಿ, ಬಿಕಾಸ್ ಸನ್ನಿಂದ ತುಂಬಾ ಟ್ಯಾನ್ ಆಗುತ್ತೆ. ಸೊ ಈ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಟ್ಯಾನ್ ಎಲ್ಲ ಬೇಗ ರಿಮೂವ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಆಗಲೇ ಹೇಳಿದಾಗೆ ಅಲೋವೆರಾ ಸಿಗುತ್ತೆ ಅಲ್ವಾ, ಅದರಿಂದ ಫೇಸ್ ವಾಶ್ನ ಮಾಡ್ತಾಯಿರಿ ಅವಾಗವಾಗ ಫ್ರೀ ಇದ್ದಾಗ. ದೆನ್ ಅದಾದಮೇಲೆ ಅದೇ ಹೇಳಿದೆ, ಜಾಕಾಯಿನ ಹಾಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ತೆಗೆದ್ಬಿಟ್ಟು ಅದನ್ನು ಫೇಸಿಗೆ ಅಪ್ಲೈ ಮಾಡಿ 2 ಮಿನಿಟ್ಸ್ ಬಿಟ್ಟರೆ ಸಾಕು. ಅದಾದ್ಮೇಲೆ ವಾಶ್ ಮಾಡಿ. ಇದೆಲ್ಲ ಕೂಡ ತುಂಬ ಬೆಸ್ಟ್ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಇದ್ರ ಜೊತೆಗೆ ನೀವೇನಾದರೂ ಫ್ರೀ ಇರ್ತೀರಾ ಅಂತ ಅಂದರೆ, ಸೊ ಈ ಫೇಸ್ ಪ್ಯಾಕ್ ಬಗ್ಗೆ ಹೇಳಿದೆ ಅಲ್ವಾ, ಅದನ್ನು ಡೈಲಿ ಯೂಸ್ ಮಾಡಿ, ಬೆಸ್ಟ್ ರಿಸಲ್ಟ್ಸ್ನ ಕೊಡುತ್ತೆ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಟೊಮ್ಯಾಟೊ ರಸ, ನಿಂಬೆ ಹಣ್ಣಿನ ರಸ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಯೂಸ್ ಮಾಡಿಲ್ಲ, ನನಗದು ಸ್ಕಿನ್ ಅಲರ್ಜಿ ಥರ ಫೀಲ್ ಆಗುತ್ತೆ. ಬಟ್ ಬೆಸ್ಟ್ ಅಂತಂದರೆ ಹಾಲು ಇದ್ದರೆ, ಮೊಸರಿದ್ರೆ ಅಥವಾ ಟೊಮ್ಯಾಟೊ ರಸ, ಬೆಸ್ಟ್ ರಿಸಲ್ಟ್. ಇದನ್ನು ಯೂಸ್ ಮಾಡಿ ಗೈಸ್. ಆ್ಯಂಡ್ ಹೇರ್ ಕೇರ್ ಬಗ್ಗೆ ಹೇಳ್ತೀನಿ ಇವಾಗ. ಸ್ಕಿನ್ ಕೇರ್ ಬಗ್ಗೆ ಏನಾದ್ರು ಡೌಟ್ಸ್ ಇಟ್ಟು ಕಮೆಂಟಲ್ಲಿ ಕೇಳಿ, ರೆಸ್ಪಾನ್ಸ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಅಮ್ಮನ ಹತ್ರ ಆಮೇಲೆ ಅವರು ಏನು ಹೇಳ್ತಾರೆ ಅಂತ ಕೇಳಿ ಅವ್ರ ಒಪಿನಿಯನ್ನ ತಿಳಿಸ್ತೀನಿ. ಮತ್ತೆ ಎಂತ ಗೈಸ್ ಸಮಾಚಾರ ಏನಾದರೂ ಇದೆ ಹೇಳಿನೇ. ಸೌಂಡ್ ಮಾಡಬೇಡಮ್ಮ, ನೆಮ್ಮದಿಯಾಗಿ ಒಂದು ವ್ಲಾಗ್ ಮಾಡೋಕ್ಕೂ ಬಿಡಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಾರೆ ಗೈಸ್. ಅನಿಲ್ ಅವ್ರು ಕೇಳಿದ್ರು ಸ್ಕಿನ್ ಕೇರ್ ವ್ಲಾಗ್ನ. ಸೊ ಸ್ಕಿನ್ ಕೇರ್ ವ್ಲಾಗ್ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಇದೆಲ್ಲ ನಾನು ಈಗಲೂ ಕೂಡ ಯೂಸ್ ಮಾಡಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿರೋದನ್ನ ಹೇಳ್ತಿದ್ದೀನಿ. ಯಾವುದೋ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೇಳ್ತಿಲ್ಲ, ದೇವರಾಣೆಲ್ಲೂ ಇದನ್ನು ನಾನು ಯೂಸ್ ಮಾಡ್ತೀನಿ ಸ್ಕಿನ್ಗೆ. ನಮ್ಮ ಮನೇಲೆಲ್ಲ ನಗಾಡ್ತಾರೆ ನಾನು ಅಪ್ಲೈ ಮಾಡಬೇಕಾದ್ರೆ, ಸ್ಕಿನ್ ಕೇರ್ ಮಾಡ್ಕೋಬೇಕಾದ್ರೆ. ಬಟ್ ಇದೆಲ್ಲ ನನಗೆ ವರ್ತ್ ಅನಿಸುತ್ತೆ, ಬೆಸ್ಟ್ ರಿಸಲ್ಟ್ಸ್ನ ಕೊಟ್ಟಿದೆ ಗೈಸ್. ಹೇಳು ಹೇಳಮ್ಮ, ಸ್ಕಿನ್ ಕೇರ್ ಬಗ್ಗೆ ಹೇಳು. ಸ್ಕಿನ್ ಕೇರ್ ಬಗ್ಗೆ ಅಂದರೆ ಹೇಳ್ಬೇಕು ಅಂದರೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಟೊಮೆಟೊ ಅದನ್ನು ಹಚ್ಕೊಂಡು ಮುಖ ತೊಳೆದ್ರೆ ಆಗುತ್ತೆ. ಅದ್ರ ಬಗ್ಗೆ ಹೇಳೋಂಥದ್ದಿಲ್ಲ, ಎಲ್ಲರಿಗೂ ಗೊತ್ತಿರೋದೇ. ಇದೆಲ್ಲ ಮಾಡ್ಕೊಂಡ್ರೆ ಒಳ್ಳೇದು. ರೋಸ್ ವಾಟರ್ ಸಿಗುತ್ತೆ, ಅದನ್ನು ಹಚ್ಕೋಬೋದು, ಒಳ್ಳೆ ರಿಸಲ್ಟ್ ಬರುತ್ತೆ. ಹರಳೆಣ್ಣೆ 15 ದಿವಸಕ್ಕೊಂದ್ಸಲ ಮುಖಕ್ಕೆ ಹಚ್ಕೊಂಡ್ರೆ ಮಸಾಜ್ ಮಾಡ್ಕೊಂಡು ಮುಖ ತೊಳೆದ್ರು ಚೆನ್ನಾಗಿರುತ್ತೆ. ಅಕ್ಕಿ ನೀರು ತೊಳೆದ್ರು ಚೆನ್ನಾಗಿರುತ್ತೆ ಮುಖ. ನಮ್ಮನೆ ಹುಡುಗಿನೂ ಹಚ್ಕೊತಾ ಇರ್ತಾಳೆ, ತೊಳಿತಾ ಇರ್ತಾಳೆ, ವಾರಕ್ಕೆಲ್ಲ ಮಾಡ್ಕೊತಾ ಇರ್ತಾಳೆ. ನಾವು ಮಾಡ್ಕೊತಿದ್ವಿ ಅವಾಗ, ಅದನ್ನೇ ನಾವು ಅವಳಿಗೆ ಹೇಳ್ಕೊಟ್ಟಿದ್ದೀವಿ. ಸಾಕು ಬಿಡು, ನಾನೇ ಹೇಳ್ತೀನಿ. ನಾನು ಆಗ್ಲೇ ಹೇಳಿದಾಗೆ ಸ್ಕಿನ್ ಕೇರ್ ಬಗ್ಗೆ ಅಮ್ಮನ ಹತ್ರ ಹೇಳಿಸ್ತೀನಿ ಅಂತ ಹೇಳಿದೆ. ಸೊ ನಾನು ಇದನ್ನ ಪ್ರೊಫೆಷ್ನಲ್ ಆಗಿ ಹೇಳ್ತಿದ್ದೀನಿ, ಹಾಗೆ ಹಿಂಗೆ ಅಂತ. ಬಟ್ ಅವ್ರು ಅದು ನಾರ್ಮಲ್ ಆಗಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಟೊಮ್ಯಾಟೊ ಫೇಸ್ ವಾಶ್ ರೆಡಿ ಆಯಿತು. ಇದ್ರ ಜೊತೆಗೆ ಅವಾಗ ಕರೆಕ್ಟ್ ಹರಳೆಣ್ಣೆ ಬಗ್ಗೆ ನಾನು ಹೇಳಿಲ್ಲ. ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ತೀರಲ್ಲ, ಸೊ ಅವಾಗ ಸ್ಕಿನ್ಗೆ ಆಯಿಲ್ನ ಅಪ್ಲೈ ಮಾಡಿ ಒಂದು 2 ಮಿನಿಟ್ಸ್ ಬಿಡಿ ಸಾಕು. ವಾಶ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅವಾಗೆಲ್ಲ ಆಯಿಲ್ ಹರಳೆಣ್ಣೆ ಎಲ್ಲ ಮುಖಕ್ಕೆಲ್ಲ ಅಪ್ಲೈ ಮಾಡ್ತಿದ್ರು, ಬಟ್ ಇವಾಗ ಯಾರು ಹಚ್ಚಲ್ಲ, ಇರಿಟೇಷನ್ ಫೀಲ್ ಆಗುತ್ತೆ ಅಂತ. ಇವಾಗ ನಾನು ಕೂಡ ಅಷ್ಟೇ. ಬಟ್ ಹೇರ್ಗೆ ಯಾವಾಗ ಅಪ್ಲೈ ಮಾಡ್ತೀನಿ ಅವಾಗೆಲ್ಲ ನನ್ನ ಸ್ಕಿನ್ಗೂ ನಾನು ಅಪ್ಲೈ ಮಾಡ್ತೀನಿ. ಸೊ ಇವಾಗ ಹೇರ್ ಕೇರ್ ಬಗ್ಗೆ ಹೇಳ್ತೀನಿ. ಸೊ ನನ್ನ ಹೇರ್ ಏನು ತುಂಬ ಉದ್ದ ಇಲ್ಲ, ಇದೆಲ್ಲ ಕಟ್ ಮಾಡಿಸಿ ಆಗಿರೋ ಪ್ರಾಬ್ಲಮ್. ಸೊ ಹೇರ್ ಕಟ್ ಮಾಡಿಸ್ಬೇಡಿ ಯಾರು ಜಾಸ್ತಿ, ಲೆಂತಿಯಾಗಿ ಬೆಳೆಯಲ್ಲ. ಬಟ್ ನನಗೆ ಏನಂದರೆ ಜಾಸ್ತಿ ಹೇರ್ ಲಾಸ್ ಆಗಲ್ಲ, ಆಮೇಲೆ ಹೇರು ತುಂಬ ತಿನ್ನಾಗೂ ಇಲ್ಲ, ನಾರ್ಮಲ್ ಆಗಿದೆ. ಇದಕ್ಕೆಲ್ಲ ಕಾರಣ ಹೇರ್ ಮಾಸ್ಕ್ನ ಅಪ್ಲೈ ಮಾಡೋದ್ರಿಂದ. ಅಥವಾ ನಾನು ಇದನ್ನು ಮೊದಲೆಲ್ಲ ಹೇರ್ ಮಾಸ್ಕ್ ಥರ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡ್ತಿದ್ದೆ. ಬಟ್ ಇವಾಗ ಸ್ಪ್ರೇ ಬಾಟಲ್ ಸಿಗುತ್ತೆ ಅಲ್ವಾ, ಆ ಥರ ನಾನು ಸ್ಪ್ರೇ ಮಾಡ್ಕೊಳ್ಳೋ ಥರ ಮಾಡ್ಕೊಬಿಡ್ತೀನಿ. ಬಿಕಾಸ್ ಏರ್ ಮಾಸ್ಕ್ ಅಪ್ಲೈ ಮಾಡೋದು ಅಂದರೆ ಇರಿಟೇಷನ್ ಫೀಲ್ ಆಗ್ತಿರುತ್ತೆ, ಅಷ್ಟೊಂದು ಟೈಮ್ ಕೂಡ ಇರಲ್ಲ. ಬಟ್ ಸ್ಪ್ರೇ ಬಾಟಲಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು. ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಬಿಟ್ಟು ವಾಶ್ ಮಾಡ್ಬೋದು, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ಹೇರ್ ಕೇರ್ಗೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ. ಇದು ರೋಸ್ಮರಿದು ವಾಟರು. ಸೊ ನೀವು ರೋಸ್ಮರಿ ಲೀವ್ಸೇ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡೋದಿದ್ರು ಮಾಡ್ಬೋದು. ಅದ್ರ ಜೊತೆಗೆ ಶುಂಠಿ, ಈರುಳ್ಳಿ, ಮೆಂತ್ಯ, ಲವಂಗ, ಮೆಣಸು, ಅಕ್ಕಿ, ದಾಸವಾಳ ಎಲೆ, ದಾಸವಾಳದ ಹೂವು, ಅಲೋವೆರಾ, ಬೇವಿನ ಎಲೆ, ಕರಿಬೇವು, ಇಷ್ಟು ಐಟಮ್ಸ್ ಬೇಕು. ಸೊ ಹೇಗೆ ಇದನ್ನು ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ.
ನಾನು ಏನೇನೆಲ್ಲ ಹೇಳಿದೆ ಅದನ್ನೆಲ್ಲದನ್ನು ಒಂದು ತಪ್ಪಲೆಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ ನಾವು ಅಲೋವೆರಾ ಹೇಳಿದೆ ಅಲ್ವಾ, ಅದನ್ನು ಕಟ್ ಮಾಡಿಬಿಟ್ಟು 10 ನಿಮಿಷ ಹಂಗೆ ಇಡಬೇಕು. ಬಿಕಾಸ್ ಅದರಲ್ಲಿ ಇರುವಂಥದ್ದು ಎಲ್ಲೋ ಕಲರ್ದೆಲ್ಲ ಹೊರಗೆ ಹೋಗಿ ಆದಮೇಲೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ, ಅಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ. ಅದನ್ನು ನೀವು ಒಂದು ಬೌಲ್ಗೆ ಹಾಕಿಬಿಟ್ಟು ಎಲ್ಲದನ್ನು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಸ್ಲೋ ಕಡಿಮೆ ಊರಿನ ಕೊಟ್ಬಿಟ್ಟು 10 ರಿಂದ 15 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆ್ಯಂಡ್ ನಿಮ್ಮದು ಸ್ಪ್ರೇ ಬಾಟಲ್ಸ್ ಎಷ್ಟಿದೆ ಅದ್ರ ಅಳತೆ ಮೇಲೆ ವಾಟರ್ನ ಹಾಕಿಬಿಟ್ಟು ಕುದಿಯೋಗಿ ಬಿಡಿ. ಅದು ಕುದ್ದಾದ್ಮೇಲೆ ಅದನ್ನು ಕ್ಲೀನಾಗಿ ಸೋಸಿಬಿಟ್ಟು ಅದನ್ನು ಒಂದು ಸ್ಪ್ರೇ ಬಾಟಲ್ ಅಥವಾ ನಾನು ರೋಸ್ ವಾಟರ್ಲೇ ಇದ್ರದ್ದು ಡಬ್ಬ ಖಾಲಿ ಸಿಗುತ್ತಲ್ವ, ಸೊ ಇದನ್ನು ಓಪನ್ ಮಾಡಿಬಿಟ್ಟು ಇದರಲ್ಲೇ ಸ್ಟೋರ್ ಮಾಡಿಬಿಟ್ಟು ಇದನ್ನು ಹೇರ್ಗೆ ಸ್ಪ್ರೇ ಮಾಡ್ಕೋತೀನಿ. ಇದನ್ನು ಅಷ್ಟೇ 2 ಡೇಸ್ಗೆ ಒಂದ್ಸಲ ಮಲ್ಗೋಕ್ಕೂ ಮುಂಚೆ ಅಪ್ಲೈ ಮಾಡಿ ಮಾರ್ನಿಂಗ್ ಎದ್ದು ಹೇರ್ ವಾಶ್ ಮಾಡಿಬಿಡ್ತೀನಿ. ಇದನ್ನು ಇತ್ತೀಚೆಗೆ ಶುರು ಮಾಡ್ಕೊಂಡಿರೋದು. ಮೊದಲೆಲ್ಲ ಇದನ್ನೇ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಇದ್ರ ಜೊತೆಗೆ ಮೆಹಂದಿ ಸೊಪ್ಪು ಬರುತ್ತಲ್ವ, ಅದನ್ನು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ತಲೆಗೆಲ್ಲ ಹಚ್ಬಿಟ್ಟು ಒಂದು 3 ಅವರ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ತಿದ್ದೆ. ಬಟ್ ಇವಾಗ ಅದನ್ನು ರುಬ್ಬಿ ಅದನ್ನು ಹಚ್ಕೊಳ್ಳೋ ಅಷ್ಟೆಲ್ಲ ಟೈಮ್ ಇರಲ್ಲ. ಸೊ ಅದಕ್ಕೆ ಈ ಥರ ಕುದಿಸ್ಬಿಟ್ಟು ಇದನ್ನು ಸ್ಪ್ರೇ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಇದನ್ನು ಹೇರ್ಗೆ ಅಪ್ಲೈ ಮಾಡ್ತೀನಿ. 10 ನಿಮಿಷ ಸಾಕು. 15 ನಿಮಿಷ ನಿಮ್ಮಿಷ್ಟ. ಅದು ಕಲರ್ ಚೇಂಜ್ ಆಗಿರೋದು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಅದರಿಂದ ತಿಳ್ಕೊಂಡು 10 ರಿಂದ 15 ನಿಮಿಷದ ಒಳಗಡೆ ಎಷ್ಟೊತ್ತಾದರೂ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಸ್ಟೋರ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಸೊ ಹೇರ್ ಕೇರ್ ಇದು. ಹೇರ್ಗೆ ಶಾಂಪೂ ಮೇಲೆ ಆಯಿಲ್ ಮೇಲೆ ಅಷ್ಟು ಡಿಪೆಂಡ್ ಆಗಲ್ಲ. ಬಟ್ ಬೇಕು ಒಳ್ಳೆ ಶಾಂಪೂ, ಒಳ್ಳೆ ಆಯಿಲ್. ಯಾವುದಾದ್ರೂ ಮೈಲ್ಡಿ ಶಾಂಪೂ ಸಿಗುತ್ತೆ ಅಲ್ವಾ, ಆ್ಯಂಡ್ ಸಲ್ಫೇಟ್ ಫ್ರೀ ಇರುವಂಥ ಶಾಂಪೂನ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇಷ್ಟ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ನನಗೆ ಗೊತ್ತಿಲ್ಲ ಇರೋದನ್ನ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಸ್ಕಿನ್ ಕೇರ್ ವ್ಲಾಗು, ಹೇರ್ ಕೇರ್ ವ್ಲಾಗು ಯೂಸ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗ್ ಏನು ಮಾಡಲಿ ಅಂತ ಕಮೆಂಟ್ ಮಾಡಿ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನಿಮಗೆ ಏನು ವ್ಲಾಗ್ ಬೇಕು ಅಂತ ಕಮೆಂಟಲ್ಲಿ ಹೇಳಿದ್ರೆ ಅದ್ರ ಬಗ್ಗೆ ವ್ಲಾಗ್ ಮಾಡಿಕೊಡ್ತೀನಿ. ಇಷ್ಟೇ ಗೈಸ್, ಥ್ಯಾಂಕ್ ಯು. ಸೊ ಲಾಸ್ಟ್ನೇದಾಗಿ ಒಂದು ಟಿಪ್ ಹೇಳ್ತೀನಿ, ಅಥವಾ ಇದನ್ನು ಒಂದು ರೋಟೀನ್ ಅಂತ ಅಂದ್ಕೊಳ್ಳಿ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಫಸ್ಟ್ ಏನಂತ ಅಂದರೆ ವೀಕ್ಲಿ 2 ಟೈಮ್ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಹೇರ್ಗೆ. 1-2 ಅವರ್ಸ್ 3 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ, ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ವೀಕ್ಲಿ 2 ಟೈಮ್ ಹೇರ್ ಆಯಿಲ್ ಮಿಸ್ ಮಾಡಬೇಡಿ. ಸೊ ಕಾಸ್ಟ್ಲಿ ಹೇರ್ ಆಯಿಲ್ನೆಲ್ಲ ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ. ನೀವು ಯಾವುದನ್ನು ಯೂಸ್ ಮಾಡ್ತಿದ್ರೋ ಅದನ್ನೇ ಯೂಸ್ ಮಾಡಿ. ಹೇರ್ ಆಯಿಲ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಮಗೆ ಡ್ಯಾಂಡ್ರಫ್ ಆಗದೆ ಇರಲಿ. ಸೊ ಹೇರ್ಗೆ ನಮಗೆಲ್ಲ ಪ್ರೋಟೀನ್ ಎಲ್ಲ ಹೇಗೆ ಬೇಕು ಹಾಗೆ ಹೇರ್ಗೆ ಹೇರ್ ಆಯಿಲ್ ಬೇಕು. ಸೊ 2 ಡೇಸ್ಗೆ ವೀಕ್ಗೆ 2 ಡೇಸ್ ಹೇರ್ ಆಯಿಲ್ನ ಅಪ್ಲೈ ಮಾಡಿ. ಸೊ ಮಂತ್ಲಿ 1 ಟೈಮ್ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿ. ಹೇರ್ ಮಾಸ್ಕ್ ಅಂತ ಅಂದರೆ ಆಗಲೇ ಹೇಳಿದಾಗ ಮೆಹಂದಿ ಸೊಪ್ಪು, ದಾಸವಾಳದ ಎಲೆ, ಸೊ ಅಲೋವೆರಾ ಇದನ್ನೆಲ್ಲ ಹಾಕಿ ರುಬ್ಬಿ ಅಪ್ಲೈ ಮಾಡಿ ತಿಂಗಳಿಗೆ ಒಂದ್ಸಲ. ಇದು ಆಗಲಿಲ್ಲ ಅಂದರೆ ಸ್ಪ್ರೇ ಮಾಡ್ಕೊಳ್ಳೋದು ಹೇಳಿದೆ ಅಲ್ವಾ, ಸೊ ಹೇರ್ ಸ್ಪ್ರೇ ಅದನ್ನು 2 ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿ. ಇದು ಕೂಡ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ವೀಕ್ಲಿ 2 ಟೈಮ್ ಹೇರ್ ಆಯಿಲ್, 2 ಡೇಸ್ ಒನ್ಸ್ ಹೇರ್ಗೆ ಸ್ಪ್ರೇ ಮಾಡಿ. ದೆನ್ ಅದಾದಮೇಲೆ ಮಂತ್ಲಿ ಒನ್ಸ್ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿ. ಸೊ ವೀಕಲ್ಲಿ 2 ದಿನ ಹೇರ್ ವಾಶ್ ಮಾಡಿ. ಅದೇ ಹೇರ್ ಆಯಿಲ್ ಹಾಕಿದಾಗ ಮಾತ್ರ ಹೇರ್ ವಾಶ್ ಮಾಡಿ. ಸೊ ಇದ್ರ ಜೊತೆಗೆ ವಿಟಮಿನ್ ಇರೋವಂಥದ್ದು ಆ್ಯಂಡ್ ಸಪ್ಲಿಮೆಂಟ್ಸ್ ಏನೇನು ಬೇಕು ಅದನ್ನೆಲ್ಲ, ಸೊಪ್ಪು, ತರಕಾರಿ, ಚಿಕನ್, ಮಟನ್ ತಿನ್ನೋರಿದ್ರೆ ಅದರಿಂದ ಹೆವಿ ಪ್ರೋಟೀನ್ ಬರುತ್ತೆ. ಅದನ್ನೆಲ್ಲ ಚೆನ್ನಾಗಿ ತಿನ್ನಿ ಮಾಡಿ. ಸೊ ಡಯಟ್ ಪ್ಲ್ಯಾನ್ ಬಗ್ಗೆ ಮಾತ್ರ ವ್ಲಾಗ್ ಕೇಳಿಬಿಡಿ, ಬಿಕಾಸ್ ನಾನು ಯಾವುದೇ ರೀತಿ ಡಯಟ್ ಮಾಡಲ್ಲ. ನನಗೆ ಅದ್ರ ಬಗ್ಗೆ ವ್ಲಾಗ್ ಕೂಡ ಮಾಡೋದಕ್ಕೆ ಗೊತ್ತಿಲ್ಲ. ಸೊ ಹೇರ್ ಕೇರ್ ಬಗ್ಗೆ ಹೇಳ್ತೀನಿ. ಸೊ ಸ್ಕಿನ್ ಕೇರ್ ಹೇಗೆ ಅಂತ ಅಂದರೆ ಆಗಲೇ ಹೇಳಿದಾಗೆ 2 ಡೇಸ್ಗೆ ಒಂದ್ಸಲ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿ. ಇವಾಗ ಹೇಳಿದೆ ಅಲ್ವಾ, ಇದೇ ಮಾಸ್ಕ್ನ ಅಪ್ಲೈ ಮಾಡಿ. ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ 2 ದಿನಕ್ಕೊಂದ್ಸಲ. ಇದು ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ. 2 ದಿನಕ್ಕೊಂದ್ಸಲ ಮಿಸ್ ಮಾಡಿಬಿಡಿ. ದೆನ್ ಅದಾದಮೇಲೆ ಡೈಲಿ ರೋಸ್ ವಾಟರ್ನ ಅಪ್ಲೈ ಮಾಡಿ. ನೀವು ಯಾವಾಗಲೇ ಫೇಸ್ ವಾಶ್ ಮಾಡಿಕೊಂಡು ಡೈಲಿ ರೋಸ್ ವಾಟರ್ನ ಅಪ್ಲೈ ಮಾಡಿ. ಸ್ಕಿನ್ಗೆ ಒಳ್ಳೆ ಟೋನರ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ರೋಸ್ ವಾಟರ್ ಆರಾಮಾಗಿ ಸಿಗುತ್ತೆ. ಗುಲಾಬರಿ ರೋಸ್ ವಾಟರ್ನ ತೊಗೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಅದಾದಮೇಲೆ ಹೆಚ್ಚು ನೀರು ಕುಡಿ, ಜಾಸ್ತಿ ನೀರು ಕುಡಿ. ಇಷ್ಟೇ ಸ್ಕಿನ್ ಕೇರ್ ರೋಟೀನು. ನಾನು ಮಾಡೋದಿಷ್ಟೇ. ಈ ಟಿಪ್ನ ಮರಿಬೇಡಿ. ಆಗಲೇ ಹೇಳಿದಾಗೆ ಹೇರ್ ಆಯಿಲ್, ಹೇರ್ ಮಾಸ್ಕ್, ದೆನ್ ಸ್ಪ್ರೇ ಮಾಡ್ಕೊಳ್ಳಿ. ಸ್ಕಿನ್ಗೆ ಅಷ್ಟೇ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿ. ದೆನ್ ಇದ್ರ ಜೊತೆಗೆ ಸ್ಕಿನ್ ಕೇರ್ ಮಾಡಿ. ಟೋನರ್ ಅಂದರೆ ರೋಸ್ ವಾಟರ್. ದೆನ್ ಅದಾದಮೇಲೆ ಸಿರಮ್ ಆದಮೇಲೆ ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಆದಮೇಲೆ ಲಿಪ್ ಬಾಮ್. ಇದಾದಮೇಲೆ ನೀವು ಯಾವ್ದಾದ್ರು ಡೈಲಿ ಕ್ರೀಮ್ ಯೂಸ್ ಮಾಡ್ತಿದ್ರೆ ಪಾಂಡ್ಸ್
ಫೇರ್ ಆ್ಯಂಡ್ ಲವ್ಲಿ ಎಕ್ಸೆಟ್ರಾ ನೀವು ಯಾವುದೇ ಯೂಸ್ ಮಾಡ್ತಿದ್ರು ಆರಾಮಾಗಿ ಅಪ್ಲೈ ಮಾಡ್ಬೋದು. ಇದೆಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇದ್ರ ಜೊತೆಗೆ ನಮ್ಮದು ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ಫುಡ್ ತಿಂತೀರಾ, ತರಕಾರಿ, ಸೊಪ್ಪು, ನಾನ್ ವೆಜಿಟೇರಿಯನ್ಸ್ ಇದ್ದರೆ ಚಿಕನ್ ಎಕ್ಸೆಟ್ರಾ 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 ನನಗೆ ಗೊತ್ತಿಲ್ಲ. ಸೊ ತರಕಾರಿ ಸೊಪ್ಪು ನಾವು ಆಲ್ರೆಡಿ ತಿಂತೀವಿ, ನಾವು ಪ್ಯೂರ್ ವೆಜಿಟೇರಿಯನ್ಸ್. ಸೊ ಇದನ್ನು ಹೇಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬಿಕಾಸ್ ನಾನು ಯಾವುದೇ ವ್ಲಾಗ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಗೈಸ್. ಅಷ್ಟೇ.